ಇಂದು ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ ಬಳಿ ಜೆಡಿಎಸ್ ಪಕ್ಷದವರು ಒಂದು ಪ್ರತಿಭಟನೆ ಹಮ್ಮಿಕೊಂಡಿರ್ತಕ್ಕಂಥದ್ದು, ಅದರಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ವಿರುದ್ಧ. ಇದ್ರ ಬಗ್ಗೆ ಮಾತನಾಡಕ್ಕೆ ನಮ್ಮ ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಅವರಿದೆ, ಅವ್ರನ್ನೇ ಮಾತಾಡ್ಸೋಣ. ಸರ್, ನಿಮ್ಮ ನಡೆ, ಇವತ್ತಿನ ನಡೆ ಏನು ಸರ್? ಆಕ್ಚುಲಿ ಏನು ವಿರುದ್ಧ ಪ್ರತಿಭಟನೆ ಮಾಡ್ತೀರಾ? ಒಂದು ಭ್ರಷ್ಟಾಚಾರ ಆಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಏನು ನಿಮ್ಮ ಗುರಿ ಏನಿತ್ತು ಕಾಂಗ್ರೆಸ್ ಸರ್ಕಾರ ಮುಟ್ಟಿಸೋದಕ್ಕೆ? ಈಗ ಕಳೆದ 2 ವರ್ಷದಿಂದ ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬಂದಾಗಿಂದ ನಿರಂತರವಾಗಿ ಹಂತದಲ್ಲೂ ಬೆಲೆ ಏರಿಕೆ ಮಾಡಿರ್ತಕ್ಕಂಥದ್ದು ಇರ್ಬೋದು, ಜೊತೆಯಲ್ಲಿ ಭ್ರಷ್ಟಾಚಾರ ವಿಚಾರವಾಗಿ ನೀವು ಈಗ ತಾನೇ ಪ್ರಸ್ತಾವನೆ ಮಾಡ್ತಿದ್ದೀರಿ. ಈಗ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಇತ್ತೀಚೆಗೆ ಕೊಟ್ಟಂಥ ಒಂದು ಸ್ಟೇಟ್ಮೆಂಟ್ ಏನಿದೆ ಅವೆಲ್ಲವೂ ಕೂಡ ಮುನ್ನೆಲೆಗೆ ಮಾಧ್ಯಮದ ಮಿತ್ರರು ನೀವೇ ತೊಗೊಂಡು ಬಂದು ಕೊಟ್ಟಿದ್ದೀರಿ. ನಂಬರ್ 1 ಸ್ಥಾನ ಕೊಟ್ಟಿದ್ದಾರೆ ಇವತ್ತು ಭ್ರಷ್ಟಾಚಾರದಲ್ಲಿ, ಎಕನಾಮಿಕ್ ಅಡ್ವೈಸರ್ ಆಫ್ ಚೀಫ್ ಮಿನಿಸ್ಟರ್ ಹಿಮ್ಸೆಲ್ಫ್. ಸೊ ಒಂದು ಬೆಲೆ ಏರಿಕೆ, ಒಂದು ಈ ವಿಚಾರ ಇರ್ಬೋದು, ಜೊತೆಯಲ್ಲಿ ಇವತ್ತು ಕಾಂಟ್ರಾಕ್ಟರ್ ಅಸೋಸಿಯೇಷನ್ಗೆ ಇವತ್ತೇನು 33,000 ಕೋಟಿಯಷ್ಟು ಹಣ ಪಾವತಿ ಆಗಬೇಕಾಗಿದೆ, ಅದರಲ್ಲಿ ಸಂಪೂರ್ಣವಾಗಿ ವಿಳಂಬ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಕಾರಣ ಗೊತ್ತಿಲ್ಲ. ಈ ಹಿಂದೆ ಸಾರ್ವತ್ರಿಕ ಚುನಾವಣೆಯಲ್ಲಿ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅವರು ಕಾಂಗ್ರೆಸ್ ಪರವಾಗಿ ನಿಂತ್ಕೊಂಡಿದ್ರು. ಇವರು ಅವ್ರಿಗೊಂದು ಭರವಸೆ ಕೊಟ್ಟಿದ್ರು, ನಾವು ಬರ್ತಾ ಇದ್ದಂಗೆ ಈ 40% ಕಮಿಷನ್ನು, ಪೇ CM ಕ್ಯಾಂಪೇನ್ ಇವೆಲ್ಲವನ್ನ ಏನು ಅಂದಿನ ಸರ್ಕಾರದ ವಿರುದ್ಧವಾಗಿ ಬಹಳ ಘಂಟಾಘೋಷವಾಗಿ ಮಾಡಿದ್ರು. ಈ ಪರ್ಸೆಂಟೇಜ್ ಅಂತಕ್ಕಂಥದನ್ನ ಹೋಗಲಾಡಿಸ್ತೇವೆ ಅಂತಕ್ಕಂಥ ವಿಷಯವಾಗಿ ಅವ್ರ ಮಾತನ್ನೇನು ಕೊಟ್ಟಿದ್ರು. ಬಹುಶಃ ಪರ್ಸೆಂಟೇಜು ಅವತ್ತು 40% ಏನು ಅಂದಿನ ಸರ್ಕಾರ ಮಾಡ್ತು ಅಂತಕ್ಕಂಥ ಕ್ಲೇಮ್ನ ಇವರು ಮಾಡಿದ್ರು. ಇವತ್ತು ಬಹುಶಃ ದಾಖಲೆ ಪ್ರಮಾಣ ಮೀರೋಗಿದೆ. ಪರ್ಸೆಂಟೇಜ್ ಅನ್ನೋದಕ್ಕೆ ಒಂದು ಲಿಮಿಟೇಷನ್ ಇಲ್ಲ ಇವತ್ತು ಕಮಿಷನ್ನಲ್ಲಿ. ಇವತ್ತು ಸಚಿವರ ಮಕ್ಕಳುಗಳು ಕಮಿಷನ್ ಏಜೆಂಟ್ಗಳಾಗಿ ವರ್ತನೆ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಕೂಡ ಇವತ್ತೇನೋ ಒಂದು ಆರೋಪ ಬಂದಿದೆ. ಅದು ಆರೋಪ ಮಾಡ್ತಾ ಇರ್ತಕ್ಕಂಥದ್ದು ವಿರೋಧ ಪಕ್ಷದವರಲ್ಲ, ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅಲ್ಲಿ ಇರ್ತಕ್ಕಂಥ ಮುಖ್ಯಸ್ಥರುಗಳು ಮಾತನಾಡಿರ್ತಕ್ಕಂಥದ್ದು. ಈ ರೀತಿ ಸಾಕಷ್ಟು ವಿಚಾರಗಳಿದೆ. 5 ಗ್ಯಾರಂಟಿಗಳ ಬಗ್ಗೆ ಪ್ರಣಾಳಿಕೆಯಲ್ಲಿ ಹೇಳ್ಕೊಂಡಿದ್ರು. ಇಲ್ಲಿವರೆಗೂ ಅದು ಯಾವೂ ಕೂಡ ಸಮರ್ಪಕವಾಗಿ ರಾಜ್ಯದ ಜನತೆಗೆ ಮುಟ್ಟಿಸ್ತಕ್ಕಂಥದಕ್ಕೆ ಸಂಪೂರ್ಣವಾಗಿ ವಿಫಲ ಆಗಿದೆ. ಜೊತೆಗೆ ಈಗ ಸ್ವಪಕ್ಷದ ಕಾಂಗ್ರೆಸ್ನ ಶಾಸಕರ ಕೆಲವೊಂದಷ್ಟು ಹೇಳಿಕೆಗಳು ಗಮನಿಸಿದಿರಿ. ಅನುದಾನದ ವಿಚಾರವಾಗಿ 2 ವರ್ಷದಿಂದ ಈಗ ಮೊನ್ನೆ 2 ತಿಂಗಳಿಂದ ಒಂದು 10 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದಾರೆ ಅನುದಾನ ಅಂತ ಪ್ರತಿ ಶಾಸಕನಿಗೂ ಅವ್ರವ್ರ ಕ್ಷೇತ್ರಕ್ಕೆ. ಈಗ ಪ್ರತಿಯೊಬ್ಬರ ಶಾಸಕರ ನೋವು ಇವತ್ತು ಜನಸಾಮಾನ್ಯರು ಮತ ಹಾಕಿ ಅವ್ರನ್ನ ಗೆಲ್ಲಿಸಿದ್ದಾರೆ. ಈಗ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಜನ ಕೇಳ್ತಾರೆ. ಸ್ವಾಭಾವಿಕವಾಗಿ ನಮ್ಮ ಧರ್ಮ ಅದು. ಜನ ನಮ್ಗೆ ಓಟ್ ಹಾಕಿದ್ದಾಗ ನಾವು ಕೆಲಸ ಮಾಡಬೇಕು. ಕೆಲಸ ಎಲ್ಲಿಂದ ಮಾಡ್ತೀರಿ? ನೀವು ಅನುದಾನವೇ ಕೊಡದೆ ಹೋದ್ರೆ ಸರ್ಕಾರ ಎಲ್ಲಿಂದ ಕೆಲಸ ಮಾಡ್ತೀರಿ? ಇದು BJP JDS ಶಾಸಕರ ಕತೆ ಅಲ್ಲ, ಇದು ಸ್ವಪಕ್ಷದ ಕಾಂಗ್ರೆಸ್ ಶಾಸಕರ ಕತೆನೂ ಇದೆ. ಹಾಗಾಗಿ ಒಂದು ಕಡೆ ಅಭಿವೃದ್ಧಿ ಅಂತಕ್ಕಂಥದ್ದು ಶೂನ್ಯ, ಭ್ರಷ್ಟಾಚಾರ, ಬೆಲೆ ಏರಿಕೆ, ನಾನಾ ವಿಷಯಗಳಿದೆ. ಇವತ್ತೆಲ್ಲವೂ ಕೂಡ ಈ ಒಂದು ಹೋರಾಟದಲ್ಲಿ, ಈ ಒಂದು ಪ್ರತಿಭಟನೆಯಲ್ಲಿ ನಾವು ಪ್ರಸ್ತಾವನೆ ಮಾಡ್ತೇವೆ. ಇನ್ನೊಂದು, ಜನರು ಕೇಳ್ತಾ ಇರೋದು ಒಂದೇ, ಈಗ ಬ್ರ್ಯಾಂಡ್ ಬೆಂಗಳೂರು ಮಾಡಕ್ ಹೋಗ್ತಾರೆ, ಬರೀ ಬೆಂಗಳೂರೇ ಕಾನ್ಸಂಟ್ರೇಷನ್ ಮಾಡ್ತಾ ಇದೆ ಸರ್ಕಾರ. ಹಳ್ಳಿ ಜನ ಓಟ್ ಹಾಕಲ್ವಾ? ನಾವು ಕೂಡ ಓಟ್ ಹಾಕ್ಲಿಲ್ವಾ? ನಮ್ಮ ರೋಡ್ ರಸ್ತೆಗಳನ್ನ ನೋಡ್ರಿ, ಬರೀ ಬೆಂಗಳೂರಲ್ಲಿ ಇವತ್ತು ಬೆನ್ನು ಆಗಿರ್ಬೋದು, ಕಾಲ್ ನೋವು ಇಟ್ಕೊಂಡ್ಬೋದು, CM ಕೂಡ ಕಾಲ್ ನೋವು ಬಂದ್ರೆ ರೋಡ್ ನೀಟಾಗಿ ಹೊಸ ತಾರ್ಗಳನ್ನ ಹಾಕ್ಬಿಡ್ತಾರೆ, ಯಾಕಂದ್ರೆ ಕಾರ್ ಸ್ಮೂತ್ ಆಗಿ ಹೋಗ್ಲಿ ಅಂತ. ಹಳ್ಳಿ ಜನಕ್ಕೆ ಏನೋ ಒಂದು ಬೆನ್ನು ಬರಲ್ವಾ? ಹಳ್ಳಿ ಜನಕ್ಕೆ ಹಳ್ಳ ದಿನಗಳಲ್ಲೇ ಓಡಾಡಬೇಕಾ? ಇದ್ರ ಬಗ್ಗೆ ಏನ್ ಹೇಳ್ತಾರೆ ಸಂಕ್ಷಿಪ್ತವಾಗಿ? ಯಾಕಂದ್ರೆ DCM ಕೂಡ ಇದಕ್ಕೆ ಸರಿಯಾಗಿ ಉತ್ತರ ಕೊಡಲ್ಲ ಪ್ರಶ್ನೆ ಕೇಳಿ. ಇಲ್ಲಿ ಯಾವ ಗ್ರೇಟರ್ ಬೆಂಗಳೂರು, ಇಲ್ಲಿ ಯಾವ ಬ್ರ್ಯಾಂಡ್ ಬೆಂಗಳೂರು ಮಾಡ್ತಾರೆ ಸರ್? ಇಲ್ಲಿ ಯಾವ ರಸ್ತೆ ಗುಂಡಿಗಳು ಮುಚ್ಚಿದ್ದಾರೆ? ಮಳೆ ಬಿದ್ದರೆ ಸ್ವಿಮ್ಮಿಂಗ್ ಪೂಲ್ ಆಗ್ತಾ ಇದೆ ಇಲ್ಲಿ ರಸ್ತೆಗಳು. 1 ಅವರ್ 2 ಅವರ್ ಧಾರಾಕಾರವಾಗಿ ಮಳೆ ಸುರಿದಾಗ ಯಾವ ರೀತಿ ವ್ಯವಸ್ಥೆಗಳಿದೆ, ಚರಂಡಿ ವ್ಯವಸ್ಥೆಗಳಿದೆ, ರಾಜಕಾಲುವೆಗಳೆಲ್ಲ ನುಂಗಿ ಬಾಚಿದ್ದಾರೆ. ಇವತ್ತು ಹಲವಾರು ರಾಜಕಾರಣಿಗಳು, ಹಲವಾರು ಸರ್ಕಾರಗಳು, ಹಿಂದಿರ್ತಕ್ಕಂಥ ಸರ್ಕಾರ ಯಾವ ಬ್ರ್ಯಾಂಡ್ ಬೆಂಗಳೂರು ಬಗ್ಗೆ ಚರ್ಚೆ ಮಾಡ್ತಾರೆ? ಇವತ್ತು ಕಸದ ಮೇಲೆ ಸೆಸ್ ಹಾಕಿದ್ದಾರೆ, ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಸೆಸ್ ಹಾಕಿದ್ದಾರೆ. ಕಸ ವಿಲೇವಾರಿ ಮಾಡ್ತಕ್ಕಂಥದ್ದಕ್ಕೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತ ನಾವೇನು ಹೇಳ್ತೀವಿ, ಅದ್ರ ಮೇಲೆ ಸೆಸ್ ಹಾಕಿದ್ದಾರೆ. ಇನ್ನು ಅಷ್ಟೇ ನಾನಾ ಬಾರಿ ಹೇಳಿದ್ದೀವಿ. ಇನ್ನ ನಾವು ತಗೊಳ್ತಾ ಇರ್ತಕ್ಕಂಥ, ಕುಡಿತಾ ಇರ್ತಕ್ಕಂಥ ಈ ಗಾಳಿ, ಉಸಿರಾಡ್ತಾ ಇರ್ತಕ್ಕಂಥ ಈ ಗಾಳಿ ಮೇಲೆ ಅದು ಒಂದು ಬಿಟ್ಟಿದ್ದಾರೆ ಅಷ್ಟೇ. ಬಹುಶಃ ಅದು ಮುಂದಿನ ದಿನಗಳಲ್ಲಿ ಟ್ಯಾಕ್ಸ್ ಬರ್ಬೋದು. ಸರ್, ಕುಮಾರಸ್ವಾಮಿ ಅವರು ಲಾರಿಯನ್ನ ಕಳಿಸ್ಕೊಡಿ, ನಾನು ತಗೊಂಡೋಗಿ ಗವರ್ನರ್ ಆಫೀಸ್ಗೆ ಕೊಡ್ತೀವಿ, ಕೆಲವು ಕಡತಗಳನ್ನ ನಾನೇ ಲಾರಿಯನ್ನ ಕೊಡಿಸ್ತೀನಿ, ಅಂದ್ರೆ ಕಾಂಗ್ರೆಸ್ ಅವರೇ ಕಳಿಸ್ತೀನಿ JDS ಆಫೀಸ್ಗೆ ಅಂತ ಕೂಡ ಹೇಳ್ತಾ ಇರ್ತಾರೆ. ಪ್ರೆಸ್ ಮೀಟ್ ಅನ್ನ ಮಾಡಿ ಕೂಡ ಹೇಳಿದ್ರು. ಇದರ ಬಗ್ಗೆ ನಿಮ್ಮ ಸಂಕ್ಷಿಪ್ತ ಉತ್ತರ? ಈಗ ಕಾಂಗ್ರೆಸ್ನವರು ಇಶ್ಯೂ ಡೈವರ್ಟ್ ಮಾಡ್ತಕ್ಕಂಥದ್ರಲ್ಲಿ ನಿಸೀಮ್ರು. ಅವ್ರಿಗೆ ಗೊತ್ತಿದೆ ಇವತ್ತು ರಾಜ್ಯದ ಜನತೆ ನಮ್ಮ ಈ ಒಂದು ಅಭಿಯಾನಕ್ಕೆ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಸ್ಪಂದನೆ ಏನು ಸಿಗ್ತಾ ಇದೆ. ಈ ಒಂದು ಸ್ಪಂದನೆಗೆ ಎಲ್ಲಾದರೂ ಒಂದು ಇಶ್ಯೂನ ಡೈವರ್ಟ್ ಮಾಡಲಿಕ್ಕೋಸ್ಕರ ಪಾಪ JP ಭವನಕ್ಕೆ, ನಮ್ಮ ಪಕ್ಷದ ಕಚೇರಿಗೆ ಇವತ್ತೇನೋ ಬಾಡಿಗೆಗಳು ಕೊಟ್ಕೊಂಡು ಲಾರಿಗಳು ತರಿಸಿ ಏನೋ ಅಲ್ಲಿ ಕಳಿಸ್ತಾ ಇದ್ದಾರಂತೆ. ದಯಮಾಡಿ ಆ ಶ್ರಮ ನೀವು ತಗೊಳಕ್ ಹೋಗಬೇಡಿ.
ಇವತ್ತು ದಾಖಲೆಗಳು ಇಟ್ಕೊಂಡೆ ರಾಜಕಾರಣ ಮಾಡಿರ್ತಕ್ಕಂಥದ್ದು ಸನ್ಮಾನ್ಯ ಕುಮಾರಣ್ಣ ಅವರು ಹಲವಾರು ಸರ್ಕಾರದ ವಿರುದ್ಧವಾಗಿ ತಪ್ಪು ಮಾಡಿದಾಗ ದಾಖಲೆ ಸಮೇತ ಪತ್ರಿಕಾಗೋಷ್ಠಿಯನ್ನು ಕರೆದು ಚರ್ಚೆ ಮಾಡಿದ್ದಾರೆ. ಇದು ನಮ್ಮ ಮುಂದೆ ಸಾಕಷ್ಟು ಉದಾಹರಣೆಗಳಿದೆ. ಹಿಂದೆ ನಡೆದಿರ್ತಕ್ಕಂಥದ್ದು ಈ ರೀತಿ ಕುಮಾರಣ್ಣ ನಡ್ಕೊಂಡ್ಬಂದಿದ್ದಾರೆ. ತಲೆ ಕೆಡಿಸ್ಕೊಳ್ಳೋದು ಬೇಡ, ಇನ್ನೂ ಸಮಯ ಇದೆ. ನಾವೇ ಒಂದು ಒಳ್ಳೆ ಲಾರಿ ಇವ್ರಿಗೋಸ್ಕರ ತರಿಸಿ ಫ್ಲಾಗ್ ಆಫ್ ಮಾಡಿ ನಮ್ಮ ಪಾರ್ಟಿ ಆಫೀಸಿಂದ KPCC ಕಚೇರಿಗೊಂದು, ಮುಖ್ಯಮಂತ್ರಿಗಳ ಕಚೇರಿಗೊಂದು, ಉಪಮುಖ್ಯಮಂತ್ರಿಗಳ ಮನೆಗೊಂದು ಕಳಿಸ್ಕೊಡ್ತೀವಿ. ಈ ಲಾರಿ ಇವತ್ತು ನಮ್ಮ JP ಭವನಕ್ಕೆ ಕಳಿಸೋದ್ ಬದಲು ಇಲ್ಲೆಲ್ಲ ರಾಶಿ ಕಸ ಬಿದ್ದಿದೆ ಬೆಂಗಳೂರು ನಗರದಲ್ಲಿ, ಅದನ್ನ ಎತ್ಕೊಂಡು KPCC ಕಚೇರಿಲಿ ಡಂಪ್ ಮಾಡಕ್ಕೆ ಹೇಳಿ ಕಸನ. ಈಗ FIR ಕೂಡ ಆಗಿದೆ. ಏನಂತಂದ್ರೆ ಸಾಕಪ್ಪ ಸಾಕು ಈ ಸರ್ಕಾರ ಒಂದು ಅಭಿಯಾನ ವಿರುದ್ಧ FIR ಆಗಿದೆ ಅಲ್ಸೂರ್ಗೇಟ್ ಪೊಲೀಸ್ ಸ್ಟೇಷನ್ ಅಲ್ಲಿ. ಜೊತೆಗೆ ಈ ಹಿಂದೆ ಕೂಡ ಸಾಕಷ್ಟು ಬಾರಿ JDSಗೆ ವಾರ್ನಿಂಗ್, ಯಾಕಂದ್ರೆ ವಿಧಾನಸೌಧ ಚಲೋ ಅಂದ್ರೆ ವಿಧಾನಸೌಧ ಮುಟ್ಟೋವರೆಗೂ ಬಿಡಲ್ಲ, ಪೊಲೀಸರು ಇಲ್ಲೇ ಬ್ಯಾರಿಕೇಡ್ ಆಗಿ ನಿಮ್ಮನ್ನು ಅರೆಸ್ಟ್ ಮಾಡ್ತಾರೆ. ಇದ್ರ ಬಗ್ಗೆ ನೀವು ಖಂಡಿತವಾಗ್ಲೂ ವಿಧಾನಸೌಧ ಗೇಟ್ ಅನ್ನ ತಲುಪ್ತೀರಾ ಸರ್? ಈಗ ನಾವು ಗಾಂಧೀಜಿಯವರ ತತ್ವ ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ಶಾಂತಿಯುತವಾದಂಥ ಹೋರಾಟ, ಶಾಂತಿಯುತವಾದಂಥ ಪ್ರತಿಭಟನೆ, ಶಾಂತಿಯುತವಾದಂಥ ಅಭಿಯಾನಕ್ಕೆ ನಾವು ಇವತ್ತು ಹೆಜ್ಜೆಯನ್ನು ಹಾಕಿರ್ತಕ್ಕಂಥದ್ದು. ಇದು ರಾಜ್ಯದ ಜನತೆಯ ಪರವಾಗಿ ಧ್ವನಿಗೂಡಿಸಬೇಕಾಗಿದೆ, ಅವ್ರ ಭಾವನೆಗೆ ಸ್ಪಂದಿಸಬೇಕಾಗಿದೆ, ಸ್ಪಂದಿಸ್ತಾ ಇದ್ದೇವೆ. ಹಾಗಾಗಿ ಇಲ್ಲಿ ಯಾವುದೇ ಅಶಾಂತಿಯ ವಾತಾವರಣ ಸೃಷ್ಟಿ ಮಾಡ್ತಕ್ಕಂಥದ್ದು ನಮ್ಮ ಮನಸ್ಸಿನಲ್ಲಿ ಇಲ್ಲ. ಆದರೆ ಇವತ್ತು ರಾಜ್ಯದ ಜನತೆಯ ಪರವಾಗಿ ನಾವು ನಿಂತ್ಕೊಳ್ತಕ್ಕಂಥದ್ದು ನಮ್ಮ ಧರ್ಮ ಆಗಿದೆ. ಆ ಹಿನ್ನೆಲೆಯಲ್ಲಿ ನಾವು ನಿಂತ್ಕೊಳ್ತೇವೆ ಅಷ್ಟೇ. FIR ಬಗ್ಗೆ ಈಗ ಅತ್ಯಂತ ಇದು ಹಾಸ್ಯಾಸ್ಪದ. ಈಗ ವೆಬ್ಸೈಟ್ ಒಳಗಡೆ ಯಾರು ಬೇಕಾದ್ರೂ ನೋಡ್ಬೋದು. QR ಕಾರ್ಡ್ ಕೊಟ್ಟಿದ್ದೀವಿ, ಇಟ್ ಈಸ್ ಓಪನ್ ಫಾರ್ ಪಬ್ಲಿಕ್. ಜಾಯಿನ್ ದ ಮೂವ್ಮೆಂಟ್ ಅಂತ ಇದೆ ಒಂದು ಕ್ಯಾಂಪೇನು. ಅದರಲ್ಲಿ ಹೋಗಿ ನೀವು ಫಾರ್ಮ್ ಫಿಲ್ಅಪ್ ಮಾಡಿದ್ರೆ ರಿಜಿಸ್ಟರ್ ಆಗ್ತೀರಿ. ತುಂಬ ಜನ ರಿಜಿಸ್ಟರ್ ಆಗಿದ್ದಾರೆ ಈಗಾಗಲೇ. ಈ ಸರ್ಕಾರದ ವಿರುದ್ಧವಾಗಿ ನಾವು ನಿಮ್ಮ ಜೊತೆಲಿ ಇದ್ದೇವೆ ಅಂತಕ್ಕಂಥದ್ದು ಸಾಮಾನ್ಯ ಜನರು ಕೂಡ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. ಅದ್ರ ಒಳಗಡೆ ಇನ್ನೊಂದಿರ್ತಕ್ಕಂಥ ಅಂಶ, ನಾನು ಅವತ್ತು ಪತ್ರಿಕಾಗೋಷ್ಠಿಯಲ್ಲಿ ಒಂದು ಮಾತು ಹೇಳಿದೆ. ಯಾವ ಕಾರಣಕ್ಕೂ ಈ ವೆಬ್ಸೈಟು ಯಾರನ್ನ ನಿಂದಿಸೋದಾಗ್ಲಿ, ತೇಜಾವಧೆ ಮಾಡ್ತಕ್ಕಂಥದ್ದಾಗ್ಲಿ, ವ್ಯಕ್ತಿಗತವಾಗಿ ಟಾರ್ಗೆಟ್ ಮಾಡಿ ಮಾತನಾಡ್ತಕ್ಕಂಥದ್ದಾಗ್ಲಿ ನಾವು ಆ ಹಂತಕ್ಕೆ ಇಳಿಯೋದೂ ಇಲ್ಲ. ಆದರೆ ಸ್ವಪಕ್ಷದ ಸಚಿವರು ಜೊತೆಯಲ್ಲಿ ಶಾಸಕ ಮಿತ್ರರು ಕಾಂಗ್ರೆಸ್ನ ಅವರು ಕೊಟ್ಟಿರ್ತಕ್ಕಂಥ ಕೆಲವೊಂದಷ್ಟು ಅಡ್ವರ್ಸ್ ಹೇಳಿಕೆಗಳೇನಿದೆ ಸರ್ಕಾರದ ವಿರುದ್ಧವಾಗಿ, ಅಡ್ವರ್ಸ್ ಅಂದ್ರೆ ಇರ್ತಕ್ಕಂಥ ವಾಸ್ತವಾಂಶದ ಹೇಳಿಕೆಗಳು ಪಾಪ ಹೇಳಿದ್ದಾರೆ. ಜನ ಪ್ರಶ್ನೆ ಮಾಡ್ತಾರೆ, ಉತ್ತರ ಕೊಡಕ್ಕಾಗ್ದಿರಾ ಆ ಉತ್ತರ ಇವ್ರ ಮೂಲಕ ಬಂದಿದೆ, ಕೇಳಿದ್ದಾರೆ, ಇವ್ರು ಪ್ರಶ್ನೆ ಕೇಳಿದ್ದಾರೆ. ಅದನ್ನ ಯಾವ್ಯಾವ ಆರ್ಟಿಕಲ್ಸು, ಯಾವ್ಯಾವ ಪೇಪರಲ್ಲಿ, ಯಾವ್ಯಾವ ದಿನಾಂಕ ಎಸ್ಟಾಬ್ಲಿಷ್ ಆಗಿದೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಅದನ್ನ ಮಾತ್ರ ಆ ವೆಬ್ಸೈಟಲ್ಲಿ ನಾವು ಅಪ್ಲೋಡ್ ಮಾಡಿದೀವಿ. ಬಿಟ್ರೆ ಇಲ್ಲಿ FIR ಮಾಡ್ತಕ್ಕಂಥ ಸಂಗತಿಯಲ್ಲಿ ಬಂತು ಅಂದ್ರೆ ಎಲ್ಲೋ ಒಂದ್ ಕಡೆಗೆ ಪೊಲೀಸರ ಮೇಲೆ ಒತ್ತಡ ಏರಿಸಿ ಅದು DG ಲೆವೆಲ್ ಅಲ್ಲಿ ಮಾತುಕತೆ ಆಗಿ ಅದಾದ್ಮೇಲೆ FIR ಮಾಡ್ತಾರೆ. ಯಾಕಂದ್ರೆ ಸುಮ್ಮನೆ ಇನ್ಸ್ಪೆಕ್ಟರ್ ರೇಂಜ್ ಅಲ್ಲಿ FIR ಮಾಡಕ್ ಸಾಧ್ಯ. ಅದರಲ್ಲೂ ಕೂಡ ಒಂದು ಪಕ್ಷದ ವೆಬ್ಸೈಟ್ ಇಂದೆ ಅಂತ ಇದರಿಂದ ಕಾಣದ ಕೈಗಳೇನಾದ್ರು FIR ಫೋರ್ಸ್ಫುಲ್ ಆಗಿ ಮಾಡಿಸಿರೋದ ಅಂತ ಅಲ್ಲ. ಕಾಣದ ಕೈ ಏನು, ಕಾಣ್ತಾ ಇರ್ತಕ್ಕಂಥ ಕೈಗಳೇ, ಕಾಣೋ ತಲೆಗಳೇ ಇದೆಲ್ಲ. ಈಗ 2 ವರ್ಷದಿಂದ ನಿರಂತರವಾಗಿ ಯಾವ ರೀತಿ SITನ ಲೋಕಾಯುಕ್ತನ ಬಳಕೆ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟ ಇದೆ. ಯಾಕೆಂದ್ರೆ ನೋಡಿ, SIT ಬಗ್ಗೆ ಆಗಲಿ ಅಥವಾ ನನಗೆ ಲೋಕಾಯುಕ್ತ ಬಗ್ಗೆ ಆಗಲಿ ಬಹಳ ಅತ್ಯಂತ ಗೌರವ ಇದೆ. ದೇರ್ ಆಲ್ ಇಂಡಿಪೆಂಡೆಂಟ್ ಬಾಡೀಸ್. ಬಟ್ ಅವ್ರನ್ನ ಯಾವ ರೀತಿ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಸರ್ಕಾರ, ಯಾವ ರೀತಿ ಟಾರ್ಗೆಟ್ ರಾಜಕಾರಣ ಮಾಡ್ತಿದ್ದೀರಿ, ಇವೆಲ್ಲ ಕೂಡ ಕಾಲ ಬಂದಾಗ ಜನ ಉತ್ತರ ಕೊಡ್ತಾರೆ. ಥ್ಯಾಂಕ್ ಯು. ಇದಿಷ್ಟು ಕೂಡ ನಿಖಿಲ್ ಕುಮಾರಸ್ವಾಮಿ ಅವರ ಮಾತುಕತೆ ಆಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುಶೇಖರ್ ಜೊತೆಗೆ ಮಂಜುನಾಥ್ ಚಂದ್ರ, News 18 ಬೆಂಗಳೂರು.